ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ಸಂಕ್ಷಿಪ್ತ ಉತ್ತರಗಳು ಇಲ್ಲಿವೆ. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಎಷ್ಟು? 26ನೇ ಜನವರಿ 1950. ಈ ದಿನವನ್ನು ನಾವು ಪ್ರತಿ ವರ್ಷ ಗಣತಂತ್ರ ದಿನವಾಗಿ ಆಚರಿಸುತ್ತೇವೆ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ 4 ಪ್ರಮುಖ ಪದಗಳು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಅಥವಾ ಧರ್ಮನಿರಪೇಕ್ಷತೆ ಮತ್ತು ಸಮಾನತೆ. ರಚನೆ ಮತ್ತು ವೈಶಿಷ್ಟ್ಯಗಳು. ಭಾರತದ ಸಂವಿಧಾನವನ್ನು ಯಾವುದನ್ನು ಹೊತ್ತಿಗೆ ಎಂದು ಕರೆಯಲಾಗುತ್ತದೆ? ಇದು ವಿಶ್ವದ ಅತ್ಯಂತ ಉದ್ದದ ಲಿಖಿತ ಸಂವಿಧಾನವಾಗಿದೆ. ಹಲವಾರು ದೇಶಗಳ ಸಂವಿಧಾನಗಳಿಂದ ಸೇರಿಸಲಾದ ತತ್ವಗಳನ್ನು ಒಳಗೊಂಡಿದೆ. ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳು ಮತ್ತು ಪರಿಚ್ಛೇದಗಳಿವೆ? ಮೂಲತಃ ಸಂವಿಧಾನದಲ್ಲಿ 395 ಅನುಚ್ಛೇದಗಳು ಮತ್ತು 22 ಭಾಗಗಳು ಮತ್ತು 12 ಪರಿಚ್ಛೇದಗಳಿದ್ದವು. 2024ರಂತೆ ತಿದ್ದುಪಡಿಗಳೊಂದಿಗೆ ಸುಮಾರು 470 ಅನುಚ್ಛೇದಗಳು ಸೇರ್ಪಡೆಗೊಂಡಿವೆ. ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆ ಪಡೆಯಲಾಗಿದೆ ಎಂದರೆ ಅದು ಅಮೆರಿಕ ಸಂವಿಧಾನದಿಂದ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಮೂಲಭೂತ ಹಕ್ಕುಗಳು ಎಷ್ಟಿವೆ ಮತ್ತು ಯಾವುವು? ಮೂಲಭೂತ ಹಕ್ಕುಗಳು 6 ಇವೆ. ಅವು ಯಾವುವೆಂದರೆ ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರ ಹಕ್ಕು. ಸ್ವತ್ತಿನ ಹಕ್ಕು ಅಂದರೆ ಆಸ್ತಿ ಹಕ್ಕನ್ನು 44ನೇ ತಿದ್ದುಪಡಿಯಿಂದ 1978ರಲ್ಲಿ ತೆಗೆದುಹಾಕಲಾಗಿದೆ. ಮೂಲಭೂತ ಕರ್ತವ್ಯಗಳು ಎಲ್ಲಿ ಸೇರಿಸಲ್ಪಟ್ಟಿವೆ ಎಂದರೆ 42ನೇ ತಿದ್ದುಪಡಿಯಿಂದ 1976ರಲ್ಲಿ ಅನುಚ್ಛೇದ 51(a)ನಲ್ಲಿ 11 ಕರ್ತವ್ಯಗಳನ್ನು ಸೇರಿಸಲಾಯಿತು. ಭಾರತದಲ್ಲಿ ಯಾವ ರೀತಿಯ ಸರ್ಕಾರ ವ್ಯವಸ್ಥೆ ಇದೆ ಎಂದರೆ ಸಂಸದೀಯ ಲೋಕಶಾಹಿ ಅಂದರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ರಾಷ್ಟ್ರಪತಿಗೆ ಸಂಬಂಧಿಸಿದ ಅನುಚ್ಛೇದ ಎಷ್ಟು ಅಂದರೆ ಅನುಚ್ಛೇದ 52ರಿಂದ 62ರವರೆಗೆ. ನಿರ್ವಚನ, ಚುನಾವಣೆ, ಅಧಿಕಾರಗಳು ಹೀಗೆ ಇವೆ. ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯವನ್ನು ರಕ್ಷಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 50. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಈ ಅನುಚ್ಛೇದವನ್ನು ಹೇಳುತ್ತದೆ. ಜನಹಿತ ಯಾಚಿಕೆ ಮೀನ್ಸ್ PIL ಯಾವ ಅನುಚ್ಛೇದದ ಅಡಿಯಲ್ಲಿ ಸಾಧ್ಯ? ಅನುಚ್ಛೇದ 32. ಇದು ಸಂವಿಧಾನ ಪರಿಹಾರವನ್ನು ತಿಳಿಸಿಕೊಡುತ್ತದೆ. ತಿದ್ದುಪಡಿಗಳೆಂದರೆ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಯಾವ ಅನುಚ್ಛೇದದಲ್ಲಿದೆ? ಅದು 368ನೇ ಅನುಚ್ಛೇದದಡಿಯಲ್ಲಿದೆ. ಮೂಲಭೂತ ರಚನೆ ಸಿದ್ಧಾಂತವನ್ನು ಯಾವ ಪ್ರಕರಣದಲ್ಲಿ ಸ್ಥಾಪಿಸಲಾಯಿತು ಅಂದರೆ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ. ಅನುಸೂಚಿತ ಜಾತಿ ಜನಾಂಗಗಳಿಗೆ ಸಂಬಂಧಿಸಿದ ಅನುಚ್ಛೇದ ಎಷ್ಟು ಎಂದರೆ ಅನುಚ್ಛೇದ 330ರಿಂದ 342ರವರೆಗೆ. SC/STಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಹಕ್ಕುಗಳು ಇದು ನೀಡುತ್ತದೆ. ಅನುಚ್ಛೇದ 370 ಯಾವುದಕ್ಕೆ ಸಂಬಂಧಿಸಿದೆ? ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ. 2019ರಲ್ಲಿ ಇದನ್ನು ರದ್ದುಗೊಳಿಸಲಾಯಿತು. ಅನುಚ್ಛೇದ 21(a) ಯಾವ ಹಕ್ಕನ್ನು ನೀಡುತ್ತದೆ? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುತ್ತದೆ. ಇದು 86ನೇ ತಿದ್ದುಪಡಿ 2002ರಲ್ಲಿ ಜಾರಿಗೆ ತರಲಾಯಿತು. ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿವರಿಸುವ ಅನುಚ್ಛೇದ ಎಷ್ಟು ಎಂದರೆ ಅನುಚ್ಛೇದ 51(a) ಮೂಲಭೂತ ಕರ್ತವ್ಯಗಳು. ಆದರೆ ಧ್ವಜದ ವಿನ್ಯಾಸವನ್ನು ಸಂವಿಧಾನದಲ್ಲಿ ನಿರ್ದಿಷ್ಟವಾಗಿ ನಮೂದಿಸಿಲ್ಲ. ರಾಷ್ಟ್ರಪತಿಗೆ ಧನಸಹಾಯ ಮಂಡಳಿ ಫಿನಾನ್ಸ್ ಕಮಿಷನ್ ರಚನೆಯ ಅನುಚ್ಛೇದ ಎಷ್ಟು ಎಂದರೆ ಅದು 280. ಸಂವಿಧಾನದಲ್ಲಿ ಆರ್ಥಿಕ ಸುಧಾರಣೆಗಳು ಯಾವ ತಿದ್ದುಪಡಿಯಿಂದ ಸೇರಿಸಲ್ಪಟ್ಟವು?
73ನೇ ಮತ್ತು 74ನೇ ತಿದ್ದುಪಡಿಗಳು 1992ರಲ್ಲಿ ಪಂಚಾಯತ್ ರಾಜ್ ಮತ್ತು ನಗರ ಸಂಸ್ಥೆಗಳ ಸ್ಥಾಪನೆ ಆಯಿತು. ಈ ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಪರೀಕ್ಷೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿವೆ. ಹೆಚ್ಚಿನ ವಿವರಗಳಿಗೆ ನಿರ್ದಿಷ್ಟ ಅನುಚ್ಛೇದಗಳನ್ನು ಅಧ್ಯಯನ ಮಾಡಬಹುದು. ಈ ಎಲ್ಲ ಅಂಶಗಳು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದ ಮಾಹಿತಿಗಳು ಇದರಲ್ಲಿವೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಚೆನ್ನಾಗಿರೋ ವಿಡಿಯೋಗಳು ಇದೇ ಥರ GK ವಿಡಿಯೋಗಳು ಬೇಕಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.